ನಾವು ಎಫೆಸ ಪತ್ರಿಕೆ 1ನೇ ಅಧ್ಯಾಯ ಅಲ್ಲಿ 4ನೇ ವಚನವನ್ನು ನಾವು ಕಳೆದ ಸಾರಿ ಆಲೋಚನೆ ಮಾಡ್ತೇವೆ. ಈ ಸಮಯದಲ್ಲಿ ಅದನ್ನೇ ನಾನು ಮುಂದುವರಿಸಬೇಕೆಂಬುದಾಗಿದ್ದೇನೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಆ ವಾಕ್ಯದ ಸತ್ಯತೆಗಳಲ್ಲಿ ನಾವು ಹೆಚ್ಚು ಏನಂತ ಹೇಳಿದ್ರೆ, ನಮ್ಮಲ್ಲಿ ಯಾವಾಗ ದೇವರ ವಾಕ್ಯದ ಸತ್ಯತೆಗಳನ್ನು ನಾವು ಕಂಡುಕೊಳ್ತೇವೆ, ನಾನು ಯಾವಾಗ ನನ್ನ ಜೀವಿತ ದೇವರ ಉದ್ದೇಶ, ದೇವರ ಆಲೋಚನೆಗಳು, ಯಾಕೆ ಈ ಲೋಕದಲ್ಲಿದ್ದೇನೆ, ಯಾಕೆ ದೇವರು ನನ್ನ ಲೋಕ ತಂದಿದ್ದಾನೆ, ದೇವರ ಅನಾದಿ ಕಾಲದ ಯೋಜನೆ ನನ್ನ ಜೀವಿತ ಏನುಂಟು ಎಂಬುದನ್ನು ನಾವು ಯಾವಾಗ ಅದನ್ನು ಕಂಡುಕೊಳ್ತೇವೆ, ದೇವರು ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯುವಾಗ ನಾವು ಸುಮ್ಮನೆ ಇರುವುದಿಲ್ಲ ಪ್ರಿಯರೇ. ಅನೇಕ ವೇಳೆ ನಮ್ಮ ಬಲಹೀನತೆ ಮನುಷ್ಯನ ಸ್ಥಿತಿಯನ್ನು ತಿಳಿದರೆ, ನಾವು ದೇವರ ಸನ್ನಿಧಾನದಲ್ಲಿ ಕೂತು ದೇವರ ಕಾರ್ಯಗಳು, ನಾನು ಯಾಕಿದ್ದೇನೆ ಲೋಕದಲ್ಲಿ, ನನಗೆ ದೇವರ ಉದ್ದೇಶ ಏನು, ಈ ಕುಟುಂಬದಲ್ಲಿ ದೇವರನ್ನು ತಂದಿದ್ದಾನೆ. ಅನೇಕರು ತಿಳ್ಕೊಳ್ತೀವಿ, ಕಷ್ಟಗಳು, ಸಮಸ್ಯೆಗಳು, ಚಿಂತೆಗಳು, ಬಾಧನೆಗಳು, ಬಡತನಗಳು, ನಾನಾ ರೀತಿಯಲ್ಲಿ ಆಲೋಚಿಸ್ತೇವೆ. ಸೈತಾನ ಏನು ಮಾಡ್ತಾನೆ ನಮ್ಮನ್ನು ಏನಂದರೆ, ದೇವರ ಚಿತ್ತ, ದೇವರ ಆಲೋಚನೆ, ದೇವರ ಸಂಕಲ್ಪವನ್ನು ತಿಳಿಯದಂತೆ ನಮ್ಮನ್ನು ಲೋಕದ ಗಡಿಬಿಡಿಗಳಲ್ಲಿ ಬೇರೆ ಬೇರೆ ಸಂಗತಿಗಳಲ್ಲಿ ಮುಳುಗಿಸಿ ನಾವು ದೇವರ ಸಾಮೀಪ್ಯಕ್ಕೆ, ದೇವರ ಅನ್ಯೋನ್ಯತೆಗೆ ಬಾರದಂತೆ ಏನು ಮಾಡ್ತಾನೆ, ಅಡ್ಡಿ ಮಾಡ್ತಾನೆ. ಎಲ್ಲ ಗಡಿಬಿಡಿಗಳು, ನಾವು ಬೆಳಗ್ಗೆ ಹೇಳ್ತೇವೆ ಆಫೀಸ್ಗೆ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು, ನಾನಾ ಸಂಗತಿ, ಮಕ್ಕಳು ರೆಡಿ ಮಾಡಬೇಕು, ಸಹೋದರಿಯರು ಅಡುಗೆ ಮಾಡಬೇಕು, ಎಲ್ಲ ಒಂದು ರೀತಿಯಲ್ಲಿ ಮೆಕ್ಯಾನಿಕಲ್ ಆಗಿ ಭಾಳ ಒಂದು ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಅದು ಹೋಗ್ತದೆ, ಜಲ್ದಿ ಹೋಗಬೇಕು, ಎಲ್ಲ ರೀತಿಯಲ್ಲಿ ಏನಂದರೆ ಒಂದು ರೀತಿ ಮಿಷನ್ ವರ್ಕ್ ಮಾಡ್ದಂಗೆ ಹೋಗುವಾಗ ಬರುವಾಗ ಎಲ್ಲ ಇಡೀ ದಿವಸ ಗಡಿಬಿಡಿಯಲ್ಲಿ ನಾನಾ ಒಂದು ಏನಂದರೆ ಹೋರಾಟದಲ್ಲಿ, ಸಮಸ್ಯೆಯಲ್ಲಿ ನಾವು ಜೀವಿಸ್ತಿರ್ತೇವೆ. ನಾವು ಯಾವ ಸಮಯದಲ್ಲಿ ನಿಜವಾಗಿ ನಾವು ಶಾಂತಚಿತ್ತರಾಗಿದ್ದು ನಾವು ದೇವರ ಸನ್ನಿಧಾನದ ಕೂತು ದೇವರ ವಾಕ್ಯವನ್ನು ಓದಿ ಪ್ರಾರ್ಥಿಸುವ ಸ್ಥಿತಿ ಉಂಟು. ಭಾನುವಾರ ಬಂದರೆ ಮಾತ್ರ ನಾವು ಏನು ಮಾಡ್ತೇವೆ, ಚರ್ಚ್ಗೆ ಹೋಗ್ತೇವೆ, ಅಲ್ಲಿ ಸ್ವಲ್ಪ ಸಮಯ ಏನೋ ಒಂದು 10-15 ನಿಮಿಷ ಕೇಳ್ತಾರೆ, ಬರ್ತೀವಿ, ಮುಗೀತು. ಎಲ್ಲ ಒಂದು ರೀತಿ ನೋಡುವಾಗ ದೇವರ ಕಡೆ ನಾನು ಹೇಳುವಂಥ ಒಂದು ಸಂಗತಿ ಪ್ರಿಯರೇ, ಈ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ಕೊಡುವಂಥ ಸಮಯ ನಾವು ಕೊಡ್ತಾ ಇದ್ದೇವೆ. ದೇವರ ಸನ್ನಿಧಾನದಲ್ಲಿ ಕೂತು ನಾವು ದೇವರ ಕಾರ್ಯಗಳನ್ನು, ದೇವರ ವಾಕ್ಯ ಸತ್ಯತೆಗಳನ್ನು ಓದುವಾಗ, ಧ್ಯಾನಿಸುವಾಗ ಮಾತ್ರ ನಮ್ಮಲ್ಲಿ ಜೀವ ಬೆಳಕು, ದೇವರ ಜ್ಞಾನ ನಮ್ಮಲ್ಲಿ ಉಂಟಾಗುವಂಥದ್ದು. ಗಡಿಬಿಡಿರಿದ ಸಾಧ್ಯತೆ ಅಲ್ಲ. ಏನೋ ಒಂದು ವಾಕ್ಯ ಓದಬೇಕು, ಕ್ಯಾಲೆಂಡ್ರಲ್ಲಿ ಏನೋ ವಾಕ್ಯ ಐತೆ ಅದು ಓದಿ ಏನೋ ಹೇಳ್ಬಿಟ್ಟು ಹೋಗುವಂಥ ಆ ರೀತಿಯಲ್ಲಿ ದೇವರು ಅಂಥವರಿಗೆ ತನ್ನ ಎಂದಿಗೂ ಪ್ರಕಟಿಸ್ಕೊಳ್ಳುವಂಥವನಲ್ಲ ಪ್ರಿಯರೇ. ನಾನು ಯಾವಾಗ ಅನೇಕ ಸಂಗತಿ ನಾನು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ನನಗೆ ಸಮಯನೇ ಸಾಲದಿಲ್ವಲ್ಲಪ್ಪ, ನನಗೆ ಎಷ್ಟು ಸಾರಿ ಕರ್ತನೆ ನಾನು ಪ್ರಾರ್ಥಿಸ್ಬೇಕಪ್ಪ, ಎಷ್ಟು ನೀನು ಸನ್ನಿಧಾನ ಬರಬೇಕೆಂತ ಹೇಳುವ ಅದು ಅಲ್ಪವೇ ಎಂಬುದಾಗಿ ನಾವು ನೋಡ್ತೇನೆ. ನಾನು ದಾನಿಯೇಲನ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾಯಿದ್ದನು ಎಂಬುದಾಗಿ ನೋಡ್ತೇನೆ. ಅನೇಕರ ಜೀವಿತದಲ್ಲಿ ಹೊಸ ಒಡಂಬಡಿಕೆ ನೋಡುವಾಗ ದೇವರ ಆತ್ಮ ನಮ್ಗೆ ಕೊಟ್ಟಿರುವಾಗ 24 hours ಎಲ್ಲ ಸಮಯದಲ್ಲಿ ಆತ್ಮಭರಿತರಾಗಿ ನಾವು ಪ್ರಾರ್ಥಿಸುವಂಥದ್ದು, ಅನ್ಯೋನ್ಯತೆಯಲ್ಲಿ ಆಳವಾಗಿ ಜೀವಿಸುವಂಥ ಸಂಗತಿ ದೇವರು ಕೊಟ್ಟಿದ್ದಾನೆ ಪ್ರಿಯರೇ. ಆದ್ದರಿಂದ ನಮ್ಮ ಹೃದಯ ದೇವರ ಕಡೆಗೆ ಟ್ಯೂನ್ ಆಗಿರಬೇಕೆನ್ನುವಂಥದ್ದು. ಯಾವಾಗ ನಾವು ದೇವರಲ್ಲಿ ಪರಿಪೂರ್ಣ ಐಕ್ಯವಾಗ್ತೇವೋ ಆಗ ಮಾತ್ರ ದೇವರ ಶ್ರೇಷ್ಠತೆಯನ್ನು ಕಾಣಕ್ಕೆ ಸಾಧ್ಯ ಉಂಟು. ಈ ಸಮಯದಲ್ಲಿ ನಾನು ಹೇಳಬೇಕಾದಂಥ ಒಂದು ವಿಷಯ ಭಾಳ ಪ್ರಾಮುಖ್ಯವಾಗಿ ಏನಂದರೆ, ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ನಾವು ಕರ್ತನಿಗೋಸ್ಕರ ಸಮಯ ಕೊಡದೆ ಹೋದರೆ, ದೇವರ ವಾಕ್ಯದ ಕಡೆಗೆ ನಾವು ನಮ್ಮ ಗಮನವನ್ನು ಕೊಡದೆ ಹೋದರೆ, ಅದನ್ನು ವಾಕ್ಯಗಳನ್ನು ತೆರೆದು ಓದಿ ಧ್ಯಾನ ಮಾಡದೆ ಹೋದರೆ ದೇವರ ಪ್ರಕಟಣೆ ಇಲ್ಲ ಪ್ರಿಯರೇ. ಆದ್ದರಿಂದ ಈ ದಿನಗಳಲ್ಲಿ ಸೈತಾನ ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರೋಗ್ರಾಮ್ನಲ್ಲಿ ಕೆಲಸ ಸಂಗತಿಗಳು, ಮಕ್ಕಳ ಕಾಟ ಅಥವಾ ಬೇರೆ ಕೆಲಸದಲ್ಲಿ ಅನೇಕ ಟೆನ್ಷನ್ಗಳು ಮತ್ತು ಅನೇಕ ರೀತಿ ಟ್ರಾಫಿಕ್ಕಲ್ಲಿ ದೂರ ಹೋಗಬೇಕಲ್ಲ, ಬರಬೇಕಲ್ಲ, ನಾನಾ ರೀತಿ ಕಷ್ಟಗಳು, ನನಗೆ ಸಮಯನೇ ಇಲ್ಲ ಎಂಬುದಾಗಿ ಹೇಳುವಂಥ ರೀತಿಯಲ್ಲಿ ಅನೇಕರು ನಾನಾ ಕಾರಣಗಳನ್ನು ಕೊಡ್ತಾರೆ. ಪ್ರಿಯರೇ, ಈ ಲೋಕದಲ್ಲಿ ಸ್ವಲ್ಪ ದಿವಸ ಮಾಡ್ತಾ ಇರ್ತೇವೆ, ನಾವು ಬೇಗನೆ ಲೋಕವನ್ನು ಬಿಡಲಿಕ್ಕಿದ್ದೇವೆ. ಆದರೆ ನಿತ್ಯತ್ವದ ಪ್ರಜ್ಞೆ, ನಾನು ಆಲೋಚನೆ ಮಾಡಬೇಕಾದ ಒಂದು ಸಂಗತಿ, ನಿತ್ಯತ್ವದ ಪ್ರಜ್ಞೆ ನಮ್ಮಲ್ಲಿ ಉಂಟು. ನಾವು ದೇವರ ಸನ್ನಿಧಾನ ಸೇರಬೇಕಾದಂಥ ರೀತಿ, ದೇವರು ಮಾಡಿರುವಂಥ ಕಾರ್ಯಗಳು, ದೇವರು ನೋಡಿದ್ದೀನಿ. ನಾವು ಎಫೆಸ ಪತ್ರಿಕೆಯನ್ನು ಧ್ಯಾನ ಮಾಡಬೇಕಾದ್ರೆ
ನಾವು 4ನೇ ವರ್ಷ ಕಳೆದ ಸಾರಿ ಅದನ್ನು ಆಲೋಚನೆ ಮಾಡಬೇಕಾದ್ರೆ ತಿರುಗಿ ಅದನ್ನೇ ನಾನು ರಿಪೀಟ್ ಮಾಡಬೇಕೆಂಬುದಾಗಿದ್ದೇನೆ. ದೇವರು ನನ್ನನ್ನು ನಿನ್ನನ್ನು ಏನಂತ ಹೇಳಿದ್ರೆ ಜಗತ್ಪತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಅಂದರೆ ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ಇರುವ ಸಂಗತಿ ಇದು. ನೀನು ರಕ್ಷಣೆ ಹೊಂದದೆ ಹೋದರೆ ನೀನು ಪಾಪದಲ್ಲಿಯೇ ಸಾಯ್ತಿ, ಪಾಪದಲ್ಲಿಯೇ ಮುಳುಗಿ ನರಕಕ್ಕೆ ಹೋಗ್ತಿ. ಪ್ರಿಯರೇ, ದೇವರ ಉದ್ದೇಶ, ದೇವರ ಆಲೋಚನೆ ಅಂತ ಹೇಳಿದ್ರೆ ದೇವರು ಕಳಿಸಿಕೊಟ್ಟಂಥ ಯೇಸು ಕ್ರಿಸ್ತನನ್ನು ನಂಬಿ ಪಾಪದಿಂದ ವಿಮೋಚನೆ ಹೊಂದಿ ಬಿಡುಗಡೆ ಹೊಂದಿ ಆ ಪರಲೋಕದ ಬಾಧ್ಯಸ್ಥನಾಗಬೇಕು. ದೇವರು ನಿನ್ನನ್ನು ಮೊದಲೇ ಆರಿಸಿಕೊಂಡಿದ್ದಾನೆ ಅಂತ ಹೇಳಬೇಕಾದ್ರೆ ಆ ರಕ್ಷಣೆಯ ಕಾರ್ಯ ನೀನು ದೇವರಿಗೆ ಒಳಪಡಬೇಕಾದ ರೀತಿಯಲ್ಲಿ ಆ ಕೃಪೆಯನ್ನು ನಂಬಿಕೆ ಮೂಲಕ ಆ ಕೃಪೆಯನ್ನು ಆಶ್ರಯಿಸಿ ಯೇಸು ಕ್ರಿಸ್ತನನ್ನು ಹೃದಯ ಸ್ವೀಕರಿಸುವಾಗ ನಿನ್ನ ಜೀವಿತದಲ್ಲಿ ಆಗುವಂಥ ನೂತನ ಜೀವಿತ, ಪಾಪದಿಂದ ಬಿಡುಗಡೆ, ಪರಲೋಕದ ಬಾಧ್ಯತೆ ಮಾತ್ರವಲ್ಲ, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಿನ್ನ ಪಾಪಗಳು ಪರಿಹಾರವಾಗಿ ನೀನು ದೇವರ ಮಗನಾಗಿ ಮಗಳಾಗಿ ಜೀವಿಸುವುದಕ್ಕೆ ಸಾಧ್ಯತೆ ಉಂಟು. ನೀತಿವಂತರೆಂಬ ನಿರ್ಣಯ ದೇವರು ತನ್ನ ಆತ್ಮನ ಮುದ್ರೆಯನ್ನು ಹಾಕಿ ಈತನು ಈಕೆ ನನ್ನವಳು ಎಂಬುದನ್ನು ತನ್ನ ಆತ್ಮನ ಮುದ್ರೆ ಹಾಕಿ ತನ್ನ ಪ್ರತ್ಯೇಕಿಸ್ತಾನೆ ಎಂಬುದಾಗಿ ನೋಡ್ತೇವೆ. ನೋಡಿ, ದೇವರ ಕಾರ್ಯಗಳು, ದೇವರ ಆಲೋಚನೆಗಳು ನೋಡಬೇಕಾದ್ರೆ ದೇವರು ಎಷ್ಟರ ಮಟ್ಟಿಗೆ ತನ್ನ ಕಾರ್ಯಗಳನ್ನು ದೇವರು ತಾನು ಸಾಧಿಸುವಂಥವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಈ ಕಾರ್ಯಕ್ರಮವನ್ನು ಕೇಳುವಂಥ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರ ಉದ್ದೇಶವನ್ನು ತಿಳ್ಕೊಂಡಿದ್ದೀರೋ? ನೀವು ಯಾರೂ ಅಕಸ್ಮಿತವಾಗಿ ಬಂದಂಥವರಲ್ಲ. ಈ ವಾಕ್ಯವನ್ನು ಕೇಳುವಾಗ ದೇವರ ಆತ್ಮನ ಕಾರ್ಯ ನಿಮ್ಮಲ್ಲಿ ಸಾಧಿಸುವಾಗ, ದೇವರೇ ನನ್ನನ್ನು ಕರುಣಿಸಪ್ಪ, ನನಗೆ ಆತ್ಮಿಕ ಜ್ಞಾನ ತಿಳುವಳಿಕೆಯನ್ನು ಕೊಡು, ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆಯ ಮಾಡು, ನನ್ನ ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನೀನು ಕಳಿಸಿಕೊಟ್ಟಂಥ ಯೇಸು ಕ್ರಿಸ್ತನನ್ನು ನನ್ನ ಹೃದಯದಲ್ಲಿ ಸ್ವೀಕರಿಸಿ ನಿನಗಾಗಿ ಜೀವಿಸುವಂತೆ ಈ ಸಮಯದಲ್ಲಿ ನನ್ನನ್ನು ಪ್ರತಿಷ್ಠೆ ಮಾಡಿಕೊಳ್ತೇನೆ. ನಾ ಪರಲೋಕದ ಸಂಸ್ಥಾನದವನಾಗಿ ಆ ಒಂದು ಪರಲೋಕದ ಬಾಧ್ಯತೆಯಲ್ಲಿ ಸೇರಿ ನಿತ್ಯ ನಿರಂತರ ನಿನ್ನ ಸನ್ನಿಧಾನದಲ್ಲಿ ನಾನು ಆರಾಧಿಸುವಂತೆ ನನಗೆ ಕೃಪೆ ಕೊಡು ಎಂಬುದಾಗಿ ನಾವು ಯಾವ ಕರ್ತನ ಮಂದಿರ ಸ್ಥಾಪಿಸ್ಕೊಳ್ತೇವೋ ದೇವರ ವಾಕ್ಯ ಹೇಳ್ತದೆ. 2 ಕೊರಿಂಥ 5:17 ಪ್ರಕಾರ ಈಗಲಾಗಿ ಯಾವಳಾದರೂ ಏನಂತೆ ಕ್ರಿಸ್ತನಲ್ಲಿದ್ದರೆ, ಯೇಸು ಕ್ರಿಸ್ತನನ್ನು ನಂಬಿದೇ ಆಗಿರುವುದಾದರೆ, ಸ್ವೀಕರಿಸದೇ ಆಗಿರುವುದಾದರೆ ಈ ಕ್ಷಣವೇ ಈ ಸಮಯದಲ್ಲಿ ನೀನು ನೂತನ ಸೃಷ್ಟಿಯಾದಿ. ನಿನ್ನ ಪೂರ್ವಸ್ಥಿತಿ, ನಿನ್ನ ಹಳೆ ಸ್ವಭಾವ, ಹಳೆ ಪಾಪ ಸಂಗತಿಗಳು, ಎಂಥ ಭಯಂಕರವಾದ ಪಾಪವು ನೀನು ಮಾಡಿರಬಹುದು ನಿನ್ನ ಜೀವಿತದಲ್ಲಿ, ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಿಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ. ಪ್ರಿಯರೇ, ಈ ಸತ್ಯ ನನ್ನ ಜೀವಿತದಲ್ಲಿ ನಾನು ಎಷ್ಟರ ಮಟ್ಟಿಗೆ ನಾನು ಅನುಭವಿಸಿದ್ದೇನೆ. ದೇವರು ನನ್ನನ್ನು ಕರುಣಿಸಿ ನನ್ನನ್ನು ರಕ್ಷಿಸಿದಂಥ ರೀತಿ ನಾನು ಯಾವಾಗಲೂ ನಾನು 16ನೇ ವರ್ಷದಲ್ಲಿ ಯೇಸು ಕ್ರಿಸ್ತನ ನನ್ನನ್ನು ಕರುಣಿಸಿ ರಕ್ಷಿಸಿದಂಥ ರೀತಿಯಲ್ಲಿ ಅಂದಿನಿಂದ ಇದುವರೆಗೂ ನನ್ನ ಆತ್ಮಿಕ ಜೀವಿತದಲ್ಲಿ ಕರ್ತನ ಬಲಪಡಿಸಿ ತನ್ನ ಕೃಪೆಯ ಮೇಲೆ ಕೃಪೆ ಕೊಟ್ಟು ಆತ ನಡೆಸ್ತಾ ಬಂದನು. ಕೈ ಬಿಡಲಿಲ್ಲ. ದೇವರು ನಂಬಿಗಸ್ತನು. ತನ್ನ ಆತ್ಮನ ಮೂಲಕವಾಗಿ ಆತನ ಸತ್ಯದಲ್ಲಿ, ಆತನ ಅನ್ಯೋನ್ಯತೆ ಸಹವಾಸದಲ್ಲಿ ಆತನ ಮಯಪಡಿಸುವಂತೆ ದೇವರು ತನ್ನ ವಿಶೇಷವಾದ ಕೃಪೆಯ ಮೇಲೆ ಕೃಪೆಯನ್ನು ನನಗೆ ಕೊಟ್ಟನು. ನಾನು ಯಾವುದಕ್ಕೆ ಯೋಗ್ಯನಲ್ಲ. ನಾನು ಭಾಳ ಭಯಪಡುವಂಥ ವ್ಯಕ್ತಿಯಾಗಿದ್ದೆ, ನಾಚಿಕೆ ಪಡುವಂಥ ವ್ಯಕ್ತಿಯಾಗಿದ್ದೆ, ವಾಕ್ಯವನ್ನು ಹೇಳುವಂಥ ಯೋಗ್ಯತೆ ನಲ್ಲಿ ಇರಲ್ಲ ಎಂಬುದಾಗಿ ಈಗಲೂ ಹೇಳ್ತೇನೆ ನಾನು. ಆದರೆ ದೇವರು ನಾನು ಕರುಣಿಸಿದ್ದಾನೆ, ಬಲಪಡಿಸಿದ್ದಾನೆ. ಆತನನ್ನು ಅನುಭವಿಸುವಂತೆ, ಆತನ ಅರಿಯುವಂತೆ, ಆತನ ನೆಲೆಗೊಳ್ಳುವಂತೆ ನಾನು ಪರಿಶುದ್ಧಾತ್ಮನ ಬಲದಲ್ಲಿ ಜೀವಿಸಬೇಕೆಂಬಂಥ ಈ ಕೃಪೆಯಲ್ಲಿ ದೇವರು ನನ್ನನ್ನು ಇದುವರೆಗೂ ಎಲ್ಲ ಇಕ್ಕಟ್ಟುಗಳಲ್ಲಿ, ಕೊರತೆಯಲ್ಲಿ ದೇವರು ನನ್ನ ಬಲಪಡಿಸಿ ನಡೆಸಿದ್ದಾನೆ. ಪ್ರಿಯರಾದ್ರಿಂದ ಈ ಸಮಯದಲ್ಲಿ ನಾನು ಹೇಳಬೇಕಾದ ಒಂದು ಭಾಳ ಪ್ರಾಮುಖ್ಯವಾದ ವಿಷಯ, ದೇವರು ನಿನ್ನ ಆರಿಸಿಕೊಂಡಿದ್ದಾನೋ, ನಿನ್ನ ಕರೆದಿದ್ದಾನೋ ಎಂಬ ನಿಶ್ಚಯತ್ವ ನಿನಗೆ ಉಂಟು. ನಮ್ಮ ಯೋಗ್ಯತೆ, ನನ್ನ ಒಳ್ಳೆತನದಿಂದ ಅಲ್ಲ ಪ್ರಿಯರೇ. ಇದು ದೇವರು ಕೃಪೆ ಕೊಡದೆ ಹೋದರೆ ಯಾರು ಕರ್ತನ ಬಗ್ಗೆ ಬರೋಕ್ಕೆ ಸಾಧ್ಯ ಇಲ್ಲ. ತಂದೆಯು ಯಾರು ಎಳೆದೇ ಹೋದರೆ ಯಾರು ನನ್ನ ಬಗ್ಗೆ ಬರೋಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದು. ತಂದೆ ಕರೆದಿರಬೇಕು, ಆರಿಸ್ಕೊಂಡಿರಬೇಕು. ಅದರಿಂದ ದೇವರ ಮುಂದೆ ಎಷ್ಟು ಮಟ್ಟಿಗೆ ತಗ್ಗಿಸ್ಕೊಳ್ತೇವೆ, ದೀನತೆ ಬರುವಾಗ ದೇವರು ಕರುಣಿಸ್ತಾನೆ, ನಮ್ಮನ್ನು ಕಟಾಕ್ಷಿಸ್ತಾನೆ ಪ್ರಿಯರೇ. ಅದರಿಂದ ಪೌಲನು ನಾವು 4ನೇ ವರ್ಷದಲ್ಲಿ ನಾವು ನೋಡುವ ಪ್ರಕಾರ ನಾನು ತಿರುಗಿ ಅದನ್ನು ಓದಕ್ಕೆ ಇಷ್ಟಪಡುತ್ತೇನೆ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ಪತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ದೇವರ ಉದ್ದೇಶ ನೋಡ್ರಿ, ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್
He has chosen us. ಓ ದೇವರೇ, ನಿನ್ನ ಜ್ಞಾನ ಎಷ್ಟು ವಿಶೇಷಪ್ಪ. ಈ ಲೋಕ ಉಂಟಾಗಿದ್ದ ಮುಂಚೆ ನಮ್ಮನ್ನು ಕ್ರಿಸ್ತನ ಆರಿಸಿಕೊಂಡಿದ್ದೀಯಲ್ಲಪ್ಪ. ನಾವು ಆ ಒಂದು ಮಹಿಮೆಯ ಮಟ್ಟದಲ್ಲಿ, ದೇವರ ಸಂಸರ್ಗದಲ್ಲಿ, ದೇವರ ಮಕ್ಕಳ ಬಾಧ್ಯತೆಗೆ ನಮ್ಮ ನಡೆಸಿದ್ದೀಯಲ್ಲ. ಅಷ್ಟೇ ಅಲ್ಲ ನೋಡ್ರಿ, ನಾವು ದೇವರ ಸಂಸರ್ಗ, ದೇವರ ಅನ್ಯೋನ್ಯತೆ ಬಂದಾಗ ದೇವರು ನಮಗೇನೆಂದರೆ ತನ್ನ ಪರಲೋಕದ ಎಲ್ಲ ಆಶೀರ್ವಾದ ಕೊಟ್ಟಿದ್ದಾನೆ. ನೋಡಿರಿ, ಭೂಲೋಕದಲ್ಲಿ ತಂದೆ ತಾಯಿಗಳು ಮಾಡುವ ಸಂಗತಿ ಇದೆ. ಮಕ್ಕಳಿಗೋಸ್ಕರ ಎಲ್ಲ ಆಸ್ತಿ ಕೊಡ್ತಾರೆ. ಮಕ್ಕಳು ಮಾಡುವಂಥದ್ದು ತಂದೆ ತಾಯಿಗಳು ಮಕ್ಕಳಿಗೆ ಕೊಡುವಂಥದ್ದು, ಅವ್ರಿಗೆ ಬೇಕಾದೆಲ್ಲವನ್ನು ಮಾಡಿ ಅವ್ರಿಗೆ ಕೊಡುವಂಥ ಜವಾಬ್ದಾರಿಕೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಮಕ್ಕಳ ವಿಷಯವಾಗಿ ನಾವು ಎಲ್ಲ ಜವಾಬ್ದಾರಿಕೆ ನಾವು ತೆಗೆದುಕೊಳ್ತೇವೆ. ಏನು ಬೇಕು, ಯಾವ ಸಮಯದಲ್ಲಿ ಏನು ಬೇಕು ತಂದೆ ತಾಯಿಗಳಿಗೆ ಗೊತ್ತುಂಟು ಯಾವ ಮಕ್ಕಳ ವಿಷಯದಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು, ಪರಲೋಕದ ದೇವರು ತನ್ನ ನಾವು ದೇವರ ದೃಷ್ಟಿಯಲ್ಲಿ ಮಕ್ಕಳಾಗಿದ್ದೇವೆ ಅಂತ ಹೇಳಬೇಕಾದ್ರೆ, ನಾನು ಅದನ್ನು ಆಲೋಚನೆ ಮಾಡಬೇಕಾದ್ರೆ ಯಾವ ರೀತಿ ವರ್ಣಿಸ್ಬೇಕಾಗ್ತದೆ, ಯಾವ ರೀತಿ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲಪ್ಪ. ಪರಲೋಕದ ಎಲ್ಲ ಆಶೀರ್ವಾದಗಳನ್ನು, ಆತ್ಮಿಕ ವರಗಳನ್ನು ದೇವರು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ, ಕೊಟ್ಟಿದ್ದಾಯಿತು. ಅದನ್ನು ಹೊಂದುವಂಥವನು ನಾನೇ ಆಗಿರಬೇಕು. ನಾನು ಯಾವ ರೀತಿ ಹೊಂದುತ್ತೇನೆ? ನಂಬಿಕೆಯ ಮೂಲಕವಾಗಿ. ದೇವರೇ, ನೀನು ನನಗೆ ಪಾಲಿಗೆ ಕೊಟ್ಟಿರುವಂಥ ಎಲ್ಲ ಪರಲೋಕದ ಆಶೀರ್ವಾದದಲ್ಲಿ ನಾನು ಯಾವುದರಲ್ಲೂ ಕಡಿಮೆ ಆಗಕೂಡ್ದು, ನಾನು ಯಾವುದರಲ್ಲೂ ಕೊರತೆ ಆಗಬಾರ್ದು. ಆ ಒಂದು ಮಟ್ಟದಲ್ಲಿ ದೇವರೇ, ನಿನ್ನನ್ನು ಘನಪಡಿಸುವನಾಗಿ, ಮಯಪಡಿಸುವನಾಗಿ, ನಿನ್ನಲ್ಲಿ ಪರಿಪೂರ್ಣ ಆಯ್ಕೆಯುಳ್ಳವನಾಗಿ ಈ ಭೂಲೋಕದಲ್ಲಿ ನಿನ್ನ ಮಯಪಡಿಸುವಂತೆ ದೇವರೇ ನಿನ್ನ ಕೃಪೆ ಕೊಡು ಎಂಬುದಾಗಿ ನಾವು ಬೇಡ್ತೇವೆ. ಯಾರು ಬಲಹೀನರಾಗಿರ್ತಾರೋ, ಕೊರತೆ ಇರ್ತಾರೆ ನೋಡ್ರಿ. ನಾವು ಪ್ರತ್ಯೇಕ ಪೇತ್ರನ ಜೀವಿತ ನೋಡುವಾಗ 3 ಸಾರಿ ಬಗ್ಗಿದಂಥ ರೀತಿ ಬಲಹೀನನು, ಅವನ ಲೀಡರ್ಶಿಪ್ನ ಅನೇಕ ಕೊರತೆ ನೋಡ್ತೇವೆ ಸುವಾರ್ತೆಗಳಲ್ಲಿ. ಆದರೆ ಪಂಚಾಶತಮ ದಿವಸದಲ್ಲಿ ಪರಿಶುದ್ಧಾತ್ಮ ಬಂದಾಗ ಎಂಥ ಒಂದು ವಿಶೇಷವಾದಂಥ ಒಂದು ಬಲ, ಆತ್ಮಿಕ ಬಲ ಏನಂದರೆ, ನೀವು ಶಿಲುಬೆ ಹಾಕಿಸಿದಂಥ ಯೇಸುವನ್ನು ದೇವರು ಸತ್ತವರಿಂದ ಎಬ್ಬಿಸೋದಕ್ಕೆ ನಾವು ಸಾಕ್ಷಿಗಳು. 3 ಸಾರಿ ಬಂಕಿದಂಥ ಪೇತ್ರನ ಜೀವಿತದಲ್ಲಿ ಆದಂಥ ಒಂದು ದೊಡ್ಡ ಒಂದು ವಿಶೇಷವಾದಂಥ ಬದಲಾವಣೆ ಮಾತ್ರವಲ್ಲ, ದೇವರ ಪ್ರಸನ್ನತೆ, ದೇವರ ಕಾರ್ಯಗಳು, ಪರಿಶುದ್ಧಾತ್ಮನ ಬರುವಿಕೆಯಿಂದಾಗಿ ಅವನ ಜೀವಿತ ಎಂಥ ಒಂದು ರೀತಿಯಲ್ಲಿ ಮಾರ್ಪಾಟಾಯಿತು. ಅದನ್ನು ಹೇಳುವಂಥ ಒಂದು ಸಂಗತಿ, ಯಾವಾಗ ಪರಿಶುದ್ಧಾತ್ಮನ ಕಾರ್ಯ ನಮ್ಮ ಹೃದಯಗಳು, ನಮ್ಮ ಜೀವಿತದಲ್ಲಿ ಪ್ರವೇಶವಾಗುವಾಗ ಪರಿಶುದ್ಧಾತ್ಮನ ಭರಿತರ, ಅದಕ್ಕೋಸ್ಕರ ಪೌಲನು ಹೇಳಬೇಕಾದ್ರೆ ಪರಿಶುದ್ಧಾತ್ಮ ಭರಿತರಾಗಿರ್ರಿ. ಆತ್ಮನಿಂದ ತುಂಬಲ್ಪಟ್ಟಂಥ ಒಂದು ಅನುಭವದಲ್ಲಿ ಬರುವಾಗ ಅದರಲ್ಲಿ ಪ್ರತ್ಯೇಕವಾಗಿರುವ ಸಂಗತಿ, ದೇವರು ತನ್ನ ಆತ್ಮನ ಮೂಲಕವಾಗಿ ಆ ಪರಲೋಕದ ಎಲ್ಲ ಆಶೀರ್ವಾದಗಳನ್ನು ನಮ್ಗೆ ಕೊಟ್ಟಿದ್ದಾನೆ. ಪ್ರಿಯರೇ, ನಾವು ಯಾವುದ್ರ ಕೊರತೆ ಇರಬಾರ್ದು ಎಂಬ ರೀತಿಯಲ್ಲಿ, ಅಂದರೆ ಪರಿಶುದ್ಧಾತ್ಮ ನಮ್ಮನ್ನು ಏನು ಮಾಡ್ತಾರೆ ಅಂತ 2ನೇ ವಿಷಯಕ್ಕೆ ಬರುವಾಗ, ಪರಿಶುದ್ಧತೆಯಲ್ಲಿಯೂ ನೀತಿಯಲ್ಲಿ ನಮ್ಮನ್ನು ಸತ್ಯದಲ್ಲಿ ನಡೆಸುವಾತನಾಗಿದ್ದಾನೆ. ಅದಕ್ಕೋಸ್ಕರ ಪೌಲನು ಹೇಳಬೇಕಾದ್ರೆ, ದೇವರ ಉದ್ದೇಶ ನಮ್ಮನ್ನು ಯಾಕೆ ಕರೆದಿದ್ದಾನೆ, ನೀವು ಆರಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ನಾವು ಪರಿಶುದ್ಧರು, ದೋಷವಿಲ್ಲದವರಾಗಿರಬೇಕೆಂಬುದಾಗಿ ಆರಿಸ್ಕೊಂಡು ಜವಾಬ್ದಾರಿಕೆ. ಅದರಿಂದ ನಾವು ಹೇಗೆ ಬೇಕಾದ ಜೀವಿಸುವ ಸಂಗತಿ ಅಲ್ಲ, ಗರ್ವಿಷ್ಠರ ಅಹಂಕಾರಿಗಳಾಗುವಂಥದ್ದಲ್ಲ. ಪ್ರಿಯರೇ, ದೇವರ ಒಡೆತನದಲ್ಲಿ, ಅಧಿಕಾರದಲ್ಲಿ ಪೂರ್ಣ ಮುರಿಯಲ್ಪಟ್ಟವರಾಗಿ ದೇವರ ಕರುಣೆಯನ್ನು, ಕೃಪೆಯನ್ನು ಆಶ್ರಯಿಸಿದಾಗಿ ನಾವು ಎಷ್ಟೋ ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ದೇವರ ಆತ್ಮನ ಬಲದಲ್ಲಿ ನಾವು ಜೀವಿಸುವಾಗ ಮಾತ್ರ ನಾವು ಜೀವಿಸುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಇರುವಂಥ ಸಂಗತಿ, ಕೆಲವು ಸಂಗತಿಗಳನ್ನು ಆಲೋಚನೆ ಮಾಡಬೇಕೆಂಬುದಾಗಿದ್ದೇನೆ. 1 ಥೆಸಲೋನಿಕ ಪತ್ರಿಕೆ 4:7 ನೋಡ್ರಿಯಲ್ಲಿ, ದೇವರು ನಮ್ಮನ್ನು ಬಂಡುತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ನೋಡಿರಿ, ದೇವರ ಉದ್ದೇಶ ಏನಂತ ಹೇಳಿದ್ರೆ, ನಾವು ದೇವರು ನಮ್ಮ ಬಂಡುತನಕ್ಕೆ ಕರೆಯಲಿಲ್ಲ, ಹೇಗೆ ಬೇಕಾದ ಜೀವಿಸೋದಕ್ಕಲ್ಲ. ದೇವರ ಆಲೋಚನೆ, ಯಾಕೆಂದ್ರೆ ಆಗಲೇ ನಾನು ಹೇಳ್ತಾ ಬಂದೆ ಒಂದು ವಿಷಯ, ದೇವರು ಪರಿಶುದ್ಧನು. ಆ ದೇವರ ಸಂಸರ್ಗದಲ್ಲಿ ಯೆಶಾಯ 6 ನೋಡಬೇಕಾದ್ರೆ ಸೆರಾಫಿಯರು 6 ರೆಕ್ಕೆ ಉಳ್ಳವರು, ಅವ್ರು ಹೇಳುವಂಥ ರೀತಿ ಏನಂದರೆ, ರೆಕ್ಕೆಗಳು ಬಡಿಯುತ್ತಾ ಕಣ್ಣು ಮುಚ್ಚಿಕೊಂಡು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧ. ನೋಡ್ರಿ, ಪರಲೋಕದಲ್ಲಿ ಒಂದು ಸಂಗತಿಯನ್ನು ನೋಡ್ಬೋದಾದರೆ ದೇವರ ಪರಿಶುದ್ಧತೆ ಎಷ್ಟು ಮಟ್ಟಿಗೆ ಉಂಟು, ಪಾಪ ಸಂಗತಿ ಒಂದು ಇಲ್ಲ ಎಂಬುದಾಗಿ ನೋಡ್ತೇವೆ. ನಾವು ಪ್ರತ್ಯೇಕವಾಗಿ ಲೂಸಿಫರನಲ್ಲಿ ಬಂದಂಥ ಆಲೋಚನೆಯ ದೇವರಾಗಿ ಆಗಬೇಕು, ದೇವರಿಗೆ ಸಲ್ಲಬೇಕಾದಂಥ ನಾನು ಹೊಂದಬೇಕೆಂಬಂಥ ಆಲೋಚನೆ ಬಂದಾಗ ಇಮಿಡಿಯೇಟಾಗಿ ಅರೆಸ್ಟ್ ಆದ ಅವನು. ಏನಂತೆ, ಅವನು ನರಕಕ್ಕೆ ಹೋಗ್ತಾನೆ. ಅವನಿಗೆ ಪರಲೋಕದ ಸ್ಥಾನ ತಪ್ಪಿ ಹೋಯಿತು. ಅವನಿಗೆ ಅನೇಕ ದೇವದೂತರು ಏನಂದರೆ ತಳ್ಳಲ್ಪಟ್ಟರು. ದೇವರ ಶಿಕ್ಷೆ, ದೇವರ ಒಂದು ಭಯಂಕರವಾದ ದಂಡನೆ, ಅದು ಪರಲೋಕ ಆದಂಥ ಸಂಗತಿ ನೋಡ್ರಿ.
ಅಂದರೆ ದೇವರು ಎಷ್ಟು ಮಟ್ಟಿಗೆ ಏನಂದರೆ ಪರಿಶುದ್ಧತೆ ಅಂತ ಹೇಳಬೇಕಾದ್ರೆ ಯಾರು ದೇವರಿಗೆ ಸಲ್ಲಬೇಕಾದ ಘನತೆಯನ್ನು ತೆಗೆದುಕೊಳ್ಕೂಡ್ದು. ನಾವು ಯಾವಾಗ ಅಷ್ಟರ ಮಟ್ಟಿಗೆ ಅಂದರೆ ಅದಕ್ಕೋಸ್ಕರ ಅಲ್ಲಿ ಕೆರೂಬಿಗಳು ಸೆರಾಫಿಯರು ನೋಡಬೇಕಾದ್ರೆ ಅಲ್ಲಿ ಕೋಟ್ಯಾನುಕೋಟಿ ದೇವದೂತರು ದೇವರನ್ನು ಎಷ್ಟರ ಮಟ್ಟಿಗೆ ಭಯಯುಕ್ತರಾಗಿ ಆರಾಧಿಸ್ತಿದ್ದಾರೆ ಪರಲೋಕದಲ್ಲಿ ಎಂಬುದಾಗಿ ನೋಡುವಾಗ, ಈ ಭೂಲೋಕದಲ್ಲಿ ಕೂಡ ನಾವು ಏನಂತ ಹೇಳಿದ್ರೆ ನಾವು ಯೇಸು ಕ್ರಿಸ್ತನ ಮೂಲಕ ಶುದ್ಧೀಕರಿಸಲ್ಪಟ್ಟು ವಿಮೋಚಿಸಲ್ಪಟ್ಟು ನಾವು ಪವಿತ್ರಾತ್ಮರನ್ನು ಹೊಂದಿರುವಾಗ ದೇವರ ಉದ್ದೇಶ ಆಲೋಚನೆ ನಮ್ಮ ಪ್ರತಿನಿತ್ಯದಲ್ಲಿ ಇದು ಒಂದು ದಿನದ ಸಂಗತಿ ಅಲ್ಲ ಪ್ರಿಯರೇ. ನಾವು ಯೇಸು ಕ್ರಿಸ್ತನ ಕಂಡುಕೊಂಡಿದ್ದು ನಂಬಿದ್ದು ಅಂಗೀಕರಿಸಿ ಎಂಬುದಾಗಿ ಆ ದಿವಸ ಮಾತ್ರ ಅಲ್ಲ, ಇಡೀ ನಮ್ಮ ಲೈಫ್ ಲಾಂಗ್ ಈ ಲೋಕ ಬಿಡುವವರೆಗೂ ನಮ್ಮ ಜೀವಿತದಲ್ಲಿ ದೇವರು ಅಪೇಕ್ಷಿಸುವಂಥದ್ದು ನೋಡುವಂಥದ್ದು ಪರಿಶುದ್ಧತೆಯನ್ನು ಎಂಬುದಾಗಿ. ಅಂದರೆ 24 hours ನಾವು ಎಷ್ಟರ ಮಟ್ಟಿಗೆ ಅದಕ್ಕೋಸ್ಕರ ನಮ್ಮ ಬಲದಲ್ಲಿ ಅಲ್ಲ, ದೇವರ ಕೃಪೆಯನ್ನು ಆಶ್ರಯಿಸುವಾಗ ದೇವರು ನಮ್ಮಲ್ಲಿ ತನ್ನ ಆತ್ಮನ ಕೊಟ್ಟಿರುವಾಗ ನಾವೇನಂತ ಹೇಳಿದ್ರೆ ಪರಿಶುದ್ಧತ್ವದಲ್ಲಿ ನೆಲೆಯಾಗಿ ನಮ್ಮನ್ನು ದೇವರು ನಡೆಸ್ತಾನೆ. ಅದಕ್ಕೋಸ್ಕರ ನೇರವಾಗಿ ಹೇಳ್ತದೆ 119 ಕೀರ್ತನೆಯಲ್ಲಿ, ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನಾನು ಹೃದಯಟ್ಟುಕೊಳ್ತೇನೆ. ದೇವರ ವಾಕ್ಯ ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ದೇವರ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವಾಗ ನಮ್ಮನ್ನು ಏನು ಮಾಡ್ತದೆ, ಪಾಪದಿಂದ ಲೋಕದಿಂದ ಸೈತಾನನ ಕಾರ್ಯಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ದೇವರಿಗೆ ಸಮರ್ಪಿಸಲ್ಪಟ್ಟಂಥ ಜೀವಿತವನ್ನು, ಮೆಚ್ಚುಗೆಯಾದಂಥ ಸಮರ್ಪಣೆಯ ಜೀವಿತವನ್ನು ಜೀವಿಸೋದಕ್ಕೆ ಆಗಲೇ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅಂದರೆ ದೇವರ ಉದ್ದೇಶ ನೋಡ್ರಿ, ಅದಕ್ಕೆ ದೇವರ ವಾಕ್ಯನ ಹೇಳಬೇಕಾದ್ರೆ ದೇವರು ನಮ್ಮ ಕರೆದಂಥ ಉದ್ದೇಶ ಪರಿಶುದ್ಧರಾಗುವುದಾಗಿ. 2 ತಿಮೋತಿ 1:9 ನಾವು ನೋಡ್ತೀವಿ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಅಲ್ಲಿರುವಂಥ ಸಂಗತಿ ನೋಡಿರಿ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ನಾವು ಒಳ್ಳೆಯವರು ಎಂಬುದಾಗಲ್ಲ ದೇವರನ್ನು ಕರೆದಂಥ ರೀತಿ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ನಮ್ಮನ್ನು ಕರೆದ. ಪ್ರಿಯರೇ, ದೇವರ ಆಲೋಚನೆ ಉದ್ದೇಶ ಭಾಳ ದೊಡ್ಡದು ಪ್ರಿಯರೇ. ದೇವರ ಮಕ್ಕಳು, ದೇವರು ಆತನ ಪರಿಶುದ್ಧನು, ನಾವು ಆತನ ಮಕ್ಕಳು ಪರಿಶುದ್ಧತೆಯಲ್ಲಿ ನಾವು ಆತನ ಅನ್ಯೋನ್ಯತೆ ಜೀವಿಸಬೇಕಾದ್ರೆ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ. ಇಬ್ರಿಯ ಪತ್ರಿಕೆಯಲ್ಲಿ ನೋಡ್ರಿ, ಇಬ್ರಿಯ ಪತ್ರಿಕೆಯಲ್ಲಿ ಒಂದು ಏನಂದರೆ 12:14 ಇರುವಂಥ ಮಾತೇನೆಂದರೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ದಟ್ ಈಸ್ ಇದು ಏನಂದರೆ ಬೇಸಿಸ್. ನಾವು ದೇವರನ್ನು ಕಾಣಬೇಕಾದ್ರೆ, ಅನುಭವಿಸಬೇಕಾದ್ರೆ, ದೇವರ ಬಳಿ ಬರಬೇಕಾದ್ರೆ ಇರುವಂಥ ಸಂಗತಿ ಪರಿಶುದ್ಧತ್ವ ಭೂಷಣವನ್ನು ಬರಬೇಕು, ಆರಾಧಿಸಬೇಕು. ಪರಿಶುದ್ಧತೆ ಇಲ್ಲದೆ ಕರ್ತನ ಕಾಣೋಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ. ಯಾಕೆ ನಾವು ಕರ್ತನ ಅನುಭವಿಸೋ ಸಾಧ್ಯತೆ ಇಲ್ಲ, ನೋಡೋಕ್ಕೆ ಸಾಧ್ಯತೆ ಇಲ್ಲ? ಪಾಪದ ಸಂಗತಿಗಳು, ಲೋಕ ಸಂಗತಿ ಅಂಟಿಕೊಳ್ಳುವಾಗ ಅನೇಕ ವೇಳೆ ಲೋಕದ ಅನೇಕ ಸಂಗತಿ ನಮ್ಮನ್ನು ಅಂಟಿಕೊಳ್ಳುವಾಗ ಅದಕ್ಕೋಸ್ಕರ ನೇರವಾಗಿ ಹೇಳ್ತದೆ 12ನೇ ಅಧ್ಯಾಯದಲ್ಲಿ ಆ ಭಕ್ತನು ಹೇಳಬೇಕಾದ್ರೆ, ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ತೆಗೆದುಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನಂಬಿಕೆ ಎಂಥದ್ದು ನಮಗೆ ನೇಮಿಸಲ್ಪಟ್ಟ ಶಿಸ್ತಿನಿಂದ ಓಡೋಣ ಎಂಬುದಾಗಿ ನೋಡ್ತೇವೆ. ನಮಗೆ ನೇಮಕವಾದ ಓಟ, ಅದರಲ್ಲಿ ಪ್ರತ್ಯೇಕವಾಗಿ ಈ ಪರಿಶುದ್ಧತೆಯ ಓಟದಲ್ಲಿ ಆತನಿಗೆ ಸಮರ್ಪಕವಾದ ಜೀವಿತ ಓಡಬೇಕಾದ್ರೆ ಎಲ್ಲ ಸಂಗತಿಗಳು, ಲೋಕ ಸಂಗತಿಗಳು ಎಲ್ಲ ನಾವು ತೆಗೆದುಹಾಕಬೇಕು, ನಮ್ಮ ಜವಾಬ್ದಾರಿ ಕೊಡಲ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ಈ ಒಂದು ವಾಕ್ಯಗಳನ್ನು ಧ್ಯಾನಿಸುವಾಗ ದೇವರ ಉದ್ದೇಶ, ಅನಾದಿ ಕಾಲದ ಉದ್ದೇಶ, ಈ ಲೋಕದಲ್ಲಿ ಭಯಂಕರ ಪಾಪ ಸಂಗತಿ ನೋಡ್ತೇವೆ. ಎಲ್ಲಿ ನೋಡಿದರೂ ಭಯಂಕರ ಸುಳ್ಳು, ಮೋಸ, ವಂಚನೆ, ಸೈತಾನ ಕಾರ್ಯಗಳು ತುಂಬಿ ಹೋಗಿದೆ. ಇದರ ಮಧ್ಯದಲ್ಲಿ ನಾವು ಏನಂತ ಹೇಳಿದ್ರೆ, ನಾವು ಹೇಗೆ ಕ್ರಿಸ್ತನ ಪ್ರಭಾವವನ್ನು, ಬೆಳಕನ್ನು ಪ್ರಚುರಪಡಿಸುವಂಥರಾಗಬೇಕು. ನಾವು ನಾವು ಪೇತ್ರನ ಪತ್ರಿಕೆ ನೋಡಬೇಕಾದ್ರೆ, ಸೊದೋಮ ಪಟ್ಟಣದಲ್ಲಿ ನೋಡಬೇಕಾದ್ರೆ ನೀತಿಯುಳ್ಳ ಲೋಟವನ್ನು ಕರೆಗೊಂಡನು ಎಂಬುದಾಗಿ ನೋಡ್ತೇವೆ. ಅಲ್ಲಿ ನಾವು ನೋಹನ ಸಮಯದಲ್ಲಿ ನೋಡುವಾಗ ಆದಿಕಾಂಡ 6ನೇ ನೋಡಬೇಕಾದ್ರೆ ಇಡೀ ಲೋಕ ಪಾಪದಿಂದ ದೇವರ ನೋಡಬೇಕಾದ್ರೆ ಅವ್ರ ಹೃದಯದಲ್ಲಿ ಆಲ್ರೆಡಿ ಎಲ್ಲ ಕೆಟ್ಟದಾಗಿತ್ತು ಎಂಬುದಾಗಿ ನೋಡ್ತೇವೆ. ನೋಹನಿಗೆ ದೇವರ ದಯೆ ಕರುಣೆ ದೊರಕಿತು. ನೋಡಿರಿ, ನೋಹನ ಕುಟುಂಬ ಅವರು ದೇವರನ್ನು ಯಾವ ರೀತಿಯ ದೇವರಿಗೆ ಭಯಭಕ್ತಿ ಉಂಟು, ದೇವರ ಅನ್ಯೋನ್ಯತೆ ಜೀವಿಸಿದಂಥ ವ್ಯಕ್ತಿ ಎಂಬುದಾಗಿ ನೋಡ್ತೇವೆ. ಯೋಸೇಫನ ಜೀವಿತ ನೋಡುವಾಗ ನಾವು ಆದಿಕಾಂಡದಲ್ಲಿ 39 ನೋಡಬೇಕಾದ್ರೆ 11ನೇ ವರ್ಷದಲ್ಲಿ ಇಂಥ ದುಷ್ಕೃತ್ಯವನ್ನು ನಡೆಸಿ ದೇವರ ವಿರುದ್ಧ ಹೇಗೆ ಪಾಪ ಮಾಡಲಿ? ಪ್ರಿಯರೇ, ಪಾಪದಿಂದ ಓಡಿ ಹೋದಂಥ ಸಂಗತಿ, ಶರೀರಾಶಿಗೆ ಒಳಪಡದೆ ದೇವರ ಭಯದಲ್ಲಿ ಕೂಡಿದಂಥ ಒಬ್ಬ ವ್ಯಕ್ತಿ,
ದೇವರನ್ನು ಘನಪಡಿಸಿದಂಥ ಒಬ್ಬ ವ್ಯಕ್ತಿ ಯವನಸ್ಥನಾದಂಥ ಯೋಸೇಫನ ಜೀವಿತ. ಈ ದಿವಸಗಳಲ್ಲಿ ನಾವು ಯಾವುದೇ ಲೋಕದ ಸಂಗತಿಗಳಿಗೆ, ಶರೀರಾಶೆಗಳಿಗೆ, ಲೋಕದಲ್ಲಿ ಒಳಪಡದ ದೇವರೇ ನೀನು ಚಿತ್ತ ನಾವು ಪರಿಶುದ್ಧರಾಗೋದಕ್ಕಾಗಿ ಕರೆದಿದ್ದೀಯಪ್ಪ, ಅದನ್ನು ಜೀವಿಸುವಂತೆ ಕರುಣೆ ತೋರಿಸು. ಅದು ದೇವರ ಮುಂದಿನ ದೋಷದವರಾಗಿ ನಾವು ಪ್ರತಿನಿತ್ಯ ಅದಕ್ಕೋಸ್ಕರ ದಾವೀದ ನೋಡ್ರಿ 139ನೇ ಕೀರ್ತನೆ 23-24ರಲ್ಲಿ ಆತನ ಪ್ರಾರ್ಥಿಸಬೇಕಾದರೆ ಆತನ ಕೀಡಿಕೊಂಡಂಥ ಒಂದು ಸಂಗತಿ, ದೇವ ನಾನು ಹೃದಯವನ್ನು ಪರಿಶೋಧಿಸಿಕೊಳ್ಳಬೇಕು. ಭಾಳ ಒಂದು ವಿಶೇಷವಾದಂಥ ಪ್ರಾರ್ಥನೆ. 139ನೇ ಕೀರ್ತನೆ ಎಷ್ಟು ಜನ ಓದಿದ್ರು ನನಗೆ ಗೊತ್ತಿಲ್ಲ. ಅಲ್ಲಿ ದೇವರ ಪ್ರಜ್ಞೆ, ದೇವರ ಒಂದು ವಿಶೇಷತೆ, ಆತ ಯಾರಾಗಿದ್ದಾನೆ ಎಂಬಂಥ ಸ್ಪಷ್ಟವಾದ ತಿಳುವಳಿಕೆ ಆತ ತಿಳಿಯಪಡಿಸಿ. ದೇವರೇ ನಿಮಗೆ ಅರಿಯದಿರುವುದು ಯಾವ ಸಂಗತಿ ಏನಿಲ್ಲ ಅವೆಲ್ಲವೂ ನೋಡಿ ತಿಳ್ಕೊಂಡಿದ್ದಿ. ಆತ ಕೊನೆಯದಾಗಿ 24 ಬರುವಾಗ, ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನ ನಡೆಸು. ಪ್ರಿಯರೇ, ಇದು ನಿನ್ನ ಪ್ರಾರ್ಥನೆಯಾಗಿದೆಯೋ? ಈ ದಿವಸ ನಾವು ಈ ವಾಕ್ಯಗಳನ್ನು ಧ್ಯಾನಿಸುವಾಗ, ಕರ್ತನೇ ನನ್ನ ಜೀವಿತದಲ್ಲಿ ನಾನು ಪರಿಶುದ್ಧತೆಯಲ್ಲಿ ನಾನು ದೋಷದವನಾಗಿ ನಿನಗೆ ಯಥಾರ್ಥನಾಗಿ ಯೋಗ್ಯನಾಗಿ ಜೀವಿಸುವಂತೆ ಕರುಣೆ ತೋರಿಸಪ್ಪ. ಅನೇಕ ಸಾರಿ ನಾವು ದೇವ್ರ ವಿರುದ್ಧ ಪಾಪ ಮಾಡ್ತೇವೆ, ಅವಿದ್ಯರಾಗ್ತೇವೆ, ಪರಿಶುದ್ಧಾತ್ಮ ದುಃಖಪಡಿಸ್ತೇವೆ. ದೇವರೇ, ನಾವು ಯಾವುದೇ ರೀತಿ ನಿನಗೆ ಅವಿದ್ಯನಾಗಿ ಹೋಗದಂತೆ ದೇವರೇ ನಿನಗೆ ಸಮರ್ಪಕವಾದ ಜೀವಿಸುವಂತೆ ನಾನು ನಡೆಸು. ದೇವರು ನಾನು ಆರಿಸಿ ತೆಗೆದುಕೊಂಡಿರುವಾಗ, ದೇವರ ದೃಷ್ಟಿಯಲ್ಲಿ ಬಂದಿರುವಾಗ ನಾನು ಇಡೀ ಜೀವಮಾನ ಕಾಲ ಈ ಲೋಕ ಬಿಡುವವರೆಗೂ ದೇವರೇ ನಿನಗೆ ನಂಬಿಗಸ್ತನಾಗಿ ಪೌನ್ ಹೇಳ್ದ ಹಾಗೆ ಶ್ರೇಷ್ಠ ಓಟ ಮಾಡಿದ್ದೇನೆ, ಶಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೋಡಿರಿ ಅಂಥ ಸಂಗತಿ. ಯಾವಾಗಲೂ ನಾವು ದೇವರ ಸನ್ನಿಧಾನ ಬರಬೇಕಾದ್ರೆ ನಾವು ದೇವರು ಕೊಟ್ಟಂಥ ಓಟ, ದೇವರು ಕೊಟ್ಟಂಥ ಜೀವಿತ, ಸಮರ್ಪಕವಾದ ಜೀವಿತವನ್ನು ಮಾಡಿ ಮುಗಿಸುವಂಥ ಸಂಗತಿ. ಮೋರ್ ದ್ಯಾನ್ ಎ ಬಿಗಿನಿಂಗ್ ಎಂಡ್ ಇಸ್ ಸೋ ಇಂಪಾರ್ಟೆಂಟ್. ನನ್ನ ಈ ಲೋಕದ ಓಟವನ್ನು ಕೊನೆಗಾಣಿಸಬೇಕಾದ್ರೆ ಹೇಗೆ ನಾನು ಕರ್ತನಿಗೆ ನಂಬಿಗಸ್ತನಾಗಿ ಅವ್ರ ಕರ್ತನ ಮುಂದೆ ನಿಲ್ಲಬೇಕಾದ್ರೆ ಬಲ ನಂಬಿಗಸ್ತನ ಅಂತ ಒಳ್ಳೆಯ ಆಳು ಎಂಬುದಾಗಿ ದೇವರಿಂದ ಹೇಳಿಸ್ಕೊಳ್ಳುವ ಸ್ಥಿತಿ ಬರಬೇಕು. ಕೊನೆಯದಾಗಿ ನಾವು ದೇವರ ಪ್ರೀತಿಯಲ್ಲಿ ನಡ್ಕೊಳ್ಳುವಂಥ ಸಂಗತಿ. ನಾವು ಯಾವಾಗ ಅದನ್ನು ಕರ್ತನಲ್ಲಿ ಐಕ್ಯವಾಗ್ತೇವೋ ದೇವರ ಪ್ರೀತಿ ನನ್ನ ಹೃದಯದಲ್ಲಿ ಯಾವಾಗಲೂ ಇರುವಂಥದ್ದು, ವಾಸ ಮಾಡುವಂಥದ್ದು, ದೇವರ ನೆಲೆಗೊಳ್ಳುವಂತೆ ಮಾಡುವಂಥದ್ದಾಗಿದೆ. ಪ್ರಿಯರಾದ್ರಿಂದ ಈ ವಾಕ್ಯಗಳನ್ನು ನಾನು ಇನ್ನೂ ಆಲೋಚಿಸ್ತಾ ಮಾಡ್ತಾ ಹೋಗುವಾಗ ಅನೇಕ ಸತ್ಯಗಳು ದೇವರು ನಮಗೆ ತಿಳಿಯಪಡಿಸಲಿಕ್ಕಿದ್ದಾನೆ. ರೋಮಾಪುರ ಪತ್ರಿಕೆ ನಲ್ಲಿ ಒಂದು ಮಾತು, ಅದನ್ನ ಓದಿ ಮುಗಿಸ್ತೇನೆ. 14ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಹೀಗೆ ಉಂಟು. 14-15ರಲ್ಲಿ ದೇವರು ಏನಂದರೆ, ಪ್ರತ್ಯೇಕವಾಗಿ ನಾವು ನೀನು ತೆಗೆದುಕೊಳ್ಳುವ ಆಹಾರದಿಂದ ನಿನ್ನ ಸಹೋದರನ ಮನಸ್ಸಿಗೆ ನೋವಾದರೆ ನೀನು ಪ್ರೀತಿಗೆ ತಕ್ಕಂತೆ ಇನ್ನೂ ನಡೆಯುವನಲ್ಲ. ಅದರಿಂದ ಏನಂದರೆ ಯಾವಾಗಲೂ ನಮ್ಮ ಇರುತ್ತೆ. ಅಲ್ಲಿ ಪೌಲನು ಏನು ಹೇಳ್ತಿದ್ದಾನೆ ಅಂದರೆ, ನಾವು ಇತರರ ಮಕ್ಕಳ ವಿಷಯದಲ್ಲಿ, ದೇವರ ಮಕ್ಕಳ ವಿಷಯದಲ್ಲಿ ನಾವು ಯಾವ ರೀತಿಯಲ್ಲಿ ನಡ್ಕೊಳ್ಳಬೇಕು, ಜೀವಿಸಬೇಕೆಂಬಂಥ ಸಂಗತಿಯನ್ನು ಅಲ್ಲಿ ತಿಳಿಯಪಡಿಸುವಂಥ ಸಂಗತಿ. ಆದ್ದರಿಂದ ಪ್ರೀತಿಯನ್ನು ಧರಿಸ್ಕೊಳ್ರಿ. 3 ನೋಡುವಾಗ ನಾವು ಪ್ರೀತಿಯನ್ನು ಧರಿಸ್ಕೊಳ್ಳುವಂಥ ಸಂಗತಿಗಳು ಮಾತ್ರವಲ್ಲ, ನಾವು ಯೇಸು ಕ್ರಿಸ್ತನ ಕೊಟ್ಟಂಥ ವಿಶೇಷ ಸಂಗತಿ ಯೋಹಾನ ಸುವಾರ್ತೆ 13:34-30 ನಾವು ನಿಮ್ಮ ಹೊಸ ಆಜ್ಞೆ ಕೊಡುತ್ತೇನೆ ಅಂದರೆ ನೀವು ಒಬ್ಬರನ್ನು ಪ್ರೀತಿಸಬೇಕು. ಈ ಪ್ರೀತಿಸೋದಾದ ಲೋಕ ಏನಂತ ನನ್ನ ಶಿಷ್ಯರು ಎಂಬುದಾಗಿ ತಿಳ್ಕೊಳ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಹೇಳುವಂಥ ಮಾತು ನೋಡ್ತೇವೆ. ನಿಮಗೆ ಹೊಸ ಆಜ್ಞೆ ಕೊಡುತ್ತೇನೆ, ಏನಂದರೆ ನೀವು ಆ ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು. ನನ್ನಿರುವ ಪ್ರೀತಿಯನ್ನು ತೆಗೆದುಕೊಂಡು ಅನುಸರಿಸಬೇಕೆಂಬಂಥ ರೀತಿಯಲ್ಲಿ ಕರ್ತನು ಕೊನೆಯದಾಗಿ ತನ್ನ ಶಿಷ್ಯರನ್ನು ಹೇಳುವಂಥ ಮಾತನ್ನು ನೋಡ್ತೇವೆ. ಈ ಸಮಯದಲ್ಲಿ ನಾವು ಆಲೋಚಿಸಿರುವಂಥ ಈ ಸಂಗತಿಯಲ್ಲಿ ದೇವರು ನಮ್ಮನ್ನು ವಿಶೇಷವಾಗಿ ಬಲಪಡಿಸಿ ನಮ್ಮ ಜೀವಿತ ಕಾಲ ಈ ಲೋಕದಲ್ಲಿ ನಾವು ಹೇಗೆ ಜೀವಿಸಬೇಕು, ಹೇಗೆ ನಡ್ಕೊಳ್ಳಬೇಕು, ದೇವರೇ ನಿನ್ನ ಕೃಪೆಯನ್ನು ಕೊಡಪ್ಪ, ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ನಮ್ಮನ್ನು ನಡೆಸು. ಇದು ನಮ್ಮ ಪ್ರಾರ್ಥನೆ. ದೇವರ ಮಾತುಗಳನ್ನು ಆಶೀರ್ವದಿಸಿ ನಡೆಸಲಿ.